Next one. What was the reaction of the old man to the storyteller's offer? So now, storyteller has offered him to pay more than double of the money what he had quoted, right? So what was the reaction of the old man to the storyteller's offer? ಹಾಗಾದ್ರೆ ಸ್ಟೋರಿ ಟೆಲ್ಲರ್ ಆಫರ್ ಕೊಟ್ಟಿರೋ ದುಪ್ಪಟ್ಟು ಹಣವನ್ನ ಕೊಡೋದಿಕ್ಕೆ ಆಫರ್ ಕೊಟ್ಮೇಲೆ ಆತನ ರಿಯಾಕ್ಷನ್ ಏನು? ಯಾರ್ದು? ಓಲ್ಡ್ ಮ್ಯಾನ್ ಡಾನ್ ಆನ್ಸಲ್ಮೋ. ಆತನ ರಿಯಾಕ್ಷನ್ ಏನು, ಅದಕ್ಕೆ ಆತ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದು. ಓಕೆ, ಆನ್ಸರ್ ಈಸ್ ದ ಓಲ್ಡ್ ಮ್ಯಾನ್ ಹಂಗ್ ಹಿಸ್ ಹೆಡ್ ಫಾರ್ ಅ ಮೊಮೆಂಟ್ ಇನ್ ಥಾಟ್, stood up and stared at the storyteller's offer. Actually, he did not accept the offer. Okay, so what was his first reaction? He hung his head. Okay, hung his head for a moment in thought. He was thinking, isn't it? He was thinking, and a moment he stood up and stared at the storyteller's offer. Storyteller ಕೊಟ್ಟಿರುವಂತ ಆಫರ್ಗೆ ಆತ ಏನ್ ಮಾಡ್ತಾನೆ? ತಲೆಯನ್ನ ಅಲುಗಾಡಿಸ್ತಾನೆ. ಫಸ್ಟ್ ಆತ ತಲೆಯನ್ನ ಅಲುಗಾಡಿಸುವುದು. ಓಕೆ, ಮೊಮೆಂಟ್, ಆ ಕ್ಷಣ ಏನ್ ಮಾಡ್ತಾನೆ? ಆತ ಥಿಂಕ್ ಮಾಡ್ತಾನೆ. ಇನ್ ಥಾಟ್, ಯೋಚನೆಯಲ್ಲಿ ಆತ ತಲೆಯನ್ನ ಅಲುಗಾಡಿಸ್ತಾನೆ. ದೆನ್ ಸ್ಟುಡ್ ಅಪ್, ಎದ್ದು ನಿಂತು. ಸ್ಟೇರ್ಡ್, ನೋಡುವುದು. ಸ್ಟೇರ್ ಅಂತಂದ್ರೇನು? ದುರುಗುಟ್ಟಿ ನೋಡು. ಓಕೆ, ಅಥವಾ ಗುರಾಯಿಸು, ಒಂದೇ ಕಡೆ ನೇರ ದೃಷ್ಟಿಯಿಂದ ನೋಡ್ತಾ ಇರೋದು. ಓಕೆ, ಸೊ ಸ್ಟೇರ್ಡ್ ಅಟ್ ದ ಸ್ಟೋರಿ ಟೆಲ್ಲರ್ಸ್ ಆಫರ್. ಸೊ ಆತ ಯೋಚನೆ ಮಾಡ್ತಾನೆ ಒಂದು ಕ್ಷಣ, ತನ್ನ ತಲೆಯನ್ನ ಹ್ಯಾಂಗ್ ಮಾಡಿ ಅಲುಗಾಡಿಸಿ ಎದ್ದು ನಿಂತು ಆ ಸ್ಟೋರಿ ಟೆಲ್ಲರ್ ಕೊಟ್ಟಿರುವಂತ ಆಫರ್ಗೆ ನೇರ ದೃಷ್ಟಿಯಿಂದ ನೋಡ್ತಾನೆ. ಅಂದ್ರೆ he is thinking that he will not accept the offer, right? Why? He is so generous, and even though he has quoted a double the money, he will not accept the offer. Okay, you can see this in paragraph number 5.